ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಅಹಂಕಾರವನ್ನು ಪಡೆದೆ ಕುಗ್ಗಿದಾಗ ತೊಂದರೆಯನ್ನು ಮಾಡಿಕೊಳ್ಳದೆ ಸ್ವಲ್ಪ ಧರ್ಮವಾಗಿ ಬದುಕನ್ನ ಕಟ್ಟಿಕೊಂಡ್ರೆ ಯಾವ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನೀಲಾಂಜನ ಸಮಾಭಾಸಂ ರವಿಪುತ್ರಮ್ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಶಂ ಶನೇಶ್ಚರಾಯ ನಮಃ. ಏನಪ್ಪ ಇವತ್ತು ಗುರುಗಳು ಶನೇಶ್ವರ ಸ್ವಾಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ, ಯಾಕಂದ್ರೆ ಅನೇಕರಿಗೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತೇಳಿ ಅನೇಕ ಸಮಸ್ಯೆಗಳು ನಿಮ್ಮನ್ನ ಪೀಡಿಸ್ತಾ ಇದೆ. ಅದಕ್ಕೋಸ್ಕರ ಶನಿ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಹೇಗೆ, ಶನಿ ದೋಷಗಳಿಂದ ನಾವು ಮುಕ್ತರಾಗುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನ ಒಂದಷ್ಟು ಸಿಂಪಲ್ ಪರಿಹಾರಗಳ ಜೊತೆ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಆ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ನೋಡಿ. ಸಾಮಾನ್ಯವಾಗಿ ಈ ಗೋಚಾರದಲ್ಲಿ ಅರ್ಧಾಷ್ಟಮ ಶನಿ ಅಂದ್ರೆ ಚತುರ್ಥದಲ್ಲಿ ಸಂಚಾರ ಮಾಡುವಾಗ, ಈಗ ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದ್ರೆ ಧನುಸ್ ರಾಶಿಯವರಿಗೆ ಅಷ್ಟಮ ಶನಿ, ಪಂಚಮ ಶನಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಮತ್ತು ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ, ಮತ್ತು ಕುಂಭ ಮೀನ ಮತ್ತು ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇರುವಂಥದ್ದು. ಈ ರೀತಿ ಗೋಚಾರದಲ್ಲಿ ಅಶುಭರಾಗಿದ್ದಾಗ ಅನೇಕ ಸಮಸ್ಯೆಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಾಡೆ ಸಾತಿಯಲ್ಲಿ ನನ್ನವರು ಯಾರು, ನಾನು ಯಾರನ್ನ ನಂಬಬೇಕು ಅನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ಸಾಡೆ ಸಾತಿಯಲ್ಲಿ ನಾವು ತಿಳ್ಕೊತೀವಿ. ಅನೇಕರನ್ನ ನಾವು ಹೇಗೆ ನಂಬಿರ್ತೀವಿ, ಅವ್ರು ಹೇಗೆ ಮೋಸ ಮಾಡ್ತಾರೆ, ಹಿಂದೆ ಹೇಗೆ ನಮ್ಮ ಬಗ್ಗೆ ಮಾತಾಡ್ತಾರೆ, ಹಿಂದೆ ಹೇಗೆ ನಮ್ಮ ವಿನಾಶಕ್ಕೋಸ್ಕರ ಅವರು ಕೆಲಸವನ್ನ ಮಾಡ್ತಿರ್ತಾರೆ, ಮತ್ತು ನನ್ನ ಇಷ್ಟೊಂದೆಲ್ಲ ಸಮಸ್ಯೆಗಳು ಯಾಕೆ ಆಯ್ತು ಅನ್ನುವ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಸಾಡೆ ಸಾತಿಯಲ್ಲಿ ಗೊತ್ತಾಗುತ್ತೆ. ಅದರಿಂದ ಇದ್ದಾಗ ಅಹಂಕಾರವನ್ನು ಪಡೆದೆ ಕುಗ್ಗಿದಾಗ ತೊಂದರೆಯನ್ನು ಮಾಡ್ಕೊಳ್ಳದೆ ಸಮಾಧಾನವಾಗಿದ್ದರೆ ಮತ್ತು ಯಾವುದೇ ಪಾಲುದಾರಿಕೆಯನ್ನು ಮಾಡದೆ ಈ ಶನಿ ದಶೆ ನಡೆಯುವಂಥ ಸಂದರ್ಭದಲ್ಲಿ ಯಾರನ್ನು ನಂಬದೆ ದುಡ್ಡು ಕಾಸು ಹಣ ವ್ಯವಹಾರಗಳ ಹಿಂದೆ ಹೋಗದೆ ಸ್ವಲ್ಪ ಧರ್ಮವಾಗಿ ಬದುಕನ್ನು ಕಟ್ಕೊಂಡ್ರೆ ನಾನಾಯ್ತಪ್ಪ ನನ್ನ ಕೆಲಸ ಆಯ್ತಪ್ಪ ಅಂತ ಇದ್ರೆ ಯಾವ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಆದರೂ ಕೂಡ ಇರುವಂಥ ಸಂಕಷ್ಟಗಳಿಂದ ದೂರ ಆಗಬೇಕು, ಸಮಸ್ಯೆಗಳು ಮಾಡ್ಕೋಬಿಟ್ಟಿದೀವಿ ನಾವು ಅನ್ನುವಂಥ ಚಿಂತನೆ ಇರುವಂಥವ್ರಿಗೆ ಇವತ್ತು ಸರಳವಾಗಿರುವಂಥ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಶನಿ ಆಕ್ಟಿವೇಶನ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ಆದಷ್ಟು ಈ ಶನಿವಾರದ ದಿನ ಸಂಜೆಯ ಸಮಯದಲ್ಲಿ ಒಂದು ಉಪವಾಸವನ್ನ ಮಾಡಿ ಎಳ್ಳೆಣ್ಣೆಯನ್ನ ದೀಪವನ್ನ ಹಚ್ಚಲಿಕ್ಕೆ ತೆಗೆದುಕೊಂಡು ಹೋಗಿ ಕೊಡುವಂತ ಕೆಲಸವನ್ನ ಮಾಡಿ. ಜೊತೆಗೆ ಕಡು ಬಡವರಿಗೆ ತುಂಬಾ ಬಿಸಿಲಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಭಿಕ್ಷೆ ಬಿಡ್ತಾ ಇದ್ದಾರೆ, ಅಥವಾ ಇನ್ನೊಂದೇನೋ ಅವರಿಗೆ ಜೀವನವೇ ಕಷ್ಟ ಆಗಿದೆ, ಬಿಸಿಲಲ್ಲಿ ಏನೋ ತರಕಾರಿ ಮಾರ್ತಾ ಇದ್ದಾರೆ, ಹಣ್ಣನ್ನ ಮಾರ್ತಾ ಇದ್ದಾರೆ ಅಂದ್ರೆ ಒಂದು 8 ಛತ್ರಿಗಳನ್ನ 8 ಜನ ಬಡವರಿಗೆ ಕೊಡುವಂತ ಕೆಲಸವನ್ನ ಮಾಡಿ ಶನಿ ಆಕ್ಟಿವೇಶನ್ ಆಗುತ್ತೆ. ಅದರಲ್ಲೂ ಕೂಡ ವಯಸ್ಸಾದವರು ಬಡವರಿಗೆ ಕಾರಕ ಯಾರಪ್ಪ ಅಂತಂದ್ರೆ ಶನೇಶ್ವರ ಸ್ವಾಮಿ, ಅವ್ರಿಗೆ ಕೊಡೋದ್ರಿಂದ ಈ ದೋಷಗಳು ನಿಮ್ಗೆ ಕಮ್ಮಿ ಆಗುತ್ತೆ. ಅಮಾವಾಸ್ಯೆಯ ದಿನ ನೀವೇನ್ ಮಾಡ್ಬೇಕು ಅಂದ್ರೆ ಶನೇಶ್ವರ ಸ್ವಾಮಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಮಾಡಿ ಬಡವರಿಗೆ ಸಿಹಿ ಊಟವನ್ನ ಸಿಹಿ ಪ್ರಸಾದವನ್ನ ಕೊಟ್ಟಿದ್ದೇ ಆದ್ರೆ ಪದೇ ಪದೇ ಈ ಕೆಲಸವನ್ನ ಮಾಡ್ತಾ ಬಂದ್ರೆ ಸಂಪೂರ್ಣವಾಗಿರುವಂತಹ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಎಲ್ಲ ದೋಷಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಜೊತೆಗೆ ಶನಿವಾರದ ದಿನ 10 ದಶನಾಮಗಳನ್ನ ಹೇಳುವಂಥದ್ದು. ಓಂ ಕೋಣಸ್ಥಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಯಮಾಯ ನಮಃ, ಓಂ ರೌದ್ರಂತಕಾಯ ನಮಃ, ಓಂ ಪಿಂಗಳಾಯ ನಮಃ, ಓಂ ಬಭ್ರವೇ ನಮಃ, ಓಂ ಶನೇಶ್ಚರಾಯ ನಮಃ, ಓಂ ಸೌರ್ಯೇ ನಮಃ, ಓಂ ವಿಪ್ಲಾಶ್ರಾಯಾಯ ನಮಃ, ಓಂ ಮಂದಾಯ ನಮಃ ಅಂತೇಳಿ 10 ನಾಮಾವಳಿಗಳಿಂದ ಶನೇಶ್ವರ ಸ್ವಾಮಿಗೆ ನಮಸ್ಕಾರವನ್ನ ಮಾಡ್ತಾ ಶನಿವಾರದ ದಿನ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿದ್ದೆ ಆದ್ರೆ ಸರ್ವ ರೀತಿಯಲ್ಲೂ ಈ ಶನಿ ದೋಷ ಆದಿಗಳೇನಿದೆ ಎಲ್ಲವೂ ಕೂಡ ನಿವಾರಣೆಯಾಗಿ ನಿಮ್ಮ ಜೀವನದ ಸಂಕಷ್ಟಗಳೆಲ್ಲವೂ ಕೂಡ ಹಂತವಾಗಿ ನಿವಾರಣೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಕಪ್ಪು ಎಳ್ಳನ್ನ ಅನ್ನದ ಜೊತೆ ಬೆರೆಸಿ ಅದನ್ನ ಉಂಡೆಗಳಾಗಿ ಮಾಡಿ ಕಾಗೆಗಳಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಬನ್ನಿ ಪ್ರತಿ ಶನಿವಾರ. ನೋಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗುತ್ತೆ ನೀವು ನೋಡಿ ಒಂದ್ಸರಿ.
ಯಾವ್ದೆಲ್ಲ ನಿಮಗೆ ಬ್ಲಾಕೇಜಸ್ ಆಗಿದೆಯೋ, ಎಲ್ಲೆಲ್ಲಿ ಉದ್ಯೋಗ, ವ್ಯವಹಾರ, ಅವಮಾನಗಳು, ಎಲ್ಲೆಲ್ಲೆಲ್ಲ ಸಮಸ್ಯೆಗಳಾಗ್ತಾ ಇದೆಯೋ ಒಂದೊಂದೇ ಬಾಗಿಲುಗಳು ತೆಗಿಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ. ಜೊತೆಗೆ ವರ್ಷಕ್ಕೊಂದು ಸರಿ ಆದ್ರೂ ಕೂಡ ಶನಿ ಶಾಂತಿ, ರುದ್ರ ಹೋಮ, ರುದ್ರಾಭಿಷೇಕ, ದಶಶಾಂತಿಗಳನ್ನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾದಂತಹ ಜೀವನದ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಶನಿ ಆಕ್ಟಿವೇಶನ್ ಮಾಡ್ಕೊಳ್ಳುವ ಒಂದಷ್ಟು ತಂತ್ರ ಭಾಗಗಳನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇದಿಷ್ಟೇ ಮಾಡಿದ್ರೆ ಸಾಕಾಗಲ್ಲ. ನೀವು ಯಾವಾಗ ಶನಿಯ ತೊಂದರೆಗಳಿಂದ ಮುಕ್ತರಾಗಬೇಕು, ಶನಿಗ್ರಹದ ಆಕ್ಟಿವ್ ಮಾಡ್ಕೋಬೇಕು ಅಂದ್ರೆ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಬಡವರಿಗೆ ಸಹಾಯವನ್ನು ಮಾಡುವಂಥದ್ದು. ಹಿರಿಯರು ಅಂದ್ರೆ ಶನೇಶ್ವರ ಸ್ವಾಮಿ, ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು. ಸೇವಕರು, ಮನೆ ಕೆಲಸದವರು, ಸೆಕ್ಯೂರಿಟಿ ಗಾರ್ಡ್, ಎಂಪ್ಲಾಯೀಸ್ ಅಂದ್ರೆ ಶನೇಶ್ವರ ಸ್ವಾಮಿ. ಶನಿ ಇವರೆಲ್ಲರಿಗೂ ಕೂಡ ಕಾರಕ. ಅವರೆಲ್ಲರಿಗೂ ಕೂಡ ಗೌರವವನ್ನು ಕೊಡುವಂಥದ್ದು, ಅವರನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಕೆಲಸಕ್ಕೆ ತಕ್ಕಂಥ ಸಂಬಳವನ್ನು ಕೊಡುವಂಥದ್ದು, ವರ್ಷಕ್ಕೂ ಒಂದ್ಸರಿ 2 ಸಾರಿ ವಸ್ತ್ರಾದಿಗಳನ್ನ ಕೊಟ್ಟು ಅವರಿಗೆ ಖುಷಿಯನ್ನು ಪಡಿಸುವಂಥದ್ದು, ಆಗಾಗ್ಗೆ ವಿಶೇಷ ದಿನಗಳಲ್ಲಿ ಸಿಹಿಯನ್ನ ಕೊಟ್ಟು ಅವರಿಗೆ ಪ್ರೀತಿ ಪಾತ್ರರಾಗಿ ಕೆಲಸವನ್ನ ಮಾಡಿಸುವಂಥದ್ದು. ಹೀಗೆ ನೀವು ಮಾಡ್ತಾ ಬಂದ್ರೆ ಮತ್ತು ವೃದ್ಧಾಶ್ರಮಗಳಿಗೆ ಭೇಟಿ ಮಾಡಿ ಅವರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನ ಪೂರೈಕೆ ಮಾಡಲಿಕ್ಕೆ ಸಹಾಯವನ್ನು ಮಾಡುವಂಥದ್ದು. ಎಕ್ಸಾಂಪಲ್ ಛತ್ರಿ ಕೊಡುವಂಥದ್ದು, ಅವ್ರಿಗೆ ಒಂದು ಮಲ್ಕೊಳ್ಳೋಕ್ಕೆ ರಗ್ಗನ್ನ ಕೊಡುವಂಥದ್ದು, ಕಂಬಳಿಯನ್ನು ಕೊಡುವಂಥದ್ದು. ಈ ರೀತಿ ಕೆಲಸವನ್ನು ಮಾಡ್ತಾ ಬಂದರೆ ಶನಿಯ ಆಕ್ಟಿವೇಶನ್ ಆಗುತ್ತೆ, ಶನಿಯ ಸಂಪೂರ್ಣವಾದಂತಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ